ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಹಬ್ಬ ಹಿನ್ನೆಲೆ ಈಗಾಗಲೇ ಹಬ್ಬದ ವ್ಯಾಪಾರ ವಹಿವಾಟುಗಳು ಸಹ ಜೋರಾಗ್ತಾ ಇರುವಂಥದ್ದು. ಸದ್ಯಕ್ಕೆ ನಾನೀಗ ಮೈಸೂರಿನ ಅಗ್ರಹಾರ ವೃತ್ತದ ಬಳಿ ಇರುವಂಥದ್ದು ದೃಶ್ಯಾವಳಿಗಳು ಸಹ ಗಮನಿಸ್ಬೋದು. ಈಗಾಗಲೇ ಗ್ರಾಮೀಣ ಭಾಗದಿಂದ ಕಬ್ಬನ್ನು ತೆಗೆದುಕೊಂಡು ಬಂದು ರೈತರು ವ್ಯಾಪಾರ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಒಂದು ಕಬ್ಬನ್ನು ಎಳ್ಳು, ಸಕ್ಕರೆ, ಬೆಲ್ಲದ ಜೊತೆಗೆ ವಿತರಣೆ ಮಾಡ್ತಾರೆ. ಜೊತೆಗೆ ಪೂಜೆಯ ಸಂದರ್ಭದಲ್ಲಿ ಈ ಒಂದು ಕಬ್ಬನ್ನು ಅಲಂಕಾರ ಮಾಡುವಂಥ ಕೆಲಸಕ್ಕೆ ಸಾರ್ವಜನಿಕರು ಮುಂದಾಗ್ತಾ ಇದ್ದಾರೆ. ವರ್ಷದ ಮೊದಲ ಹಬ್ಬವನ್ನು ಸಂಭ್ರಮದ ಸಡಗರದಿಂದ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾರ್ವಜನಿಕರು ಸಹ ಮುಂದಾಗ್ತಾ ಇದ್ದಾರೆ. ವರ್ಷದ ಮೊದಲ ಹಬ್ಬವಾಗಿರುವಂಥ ಈ ಒಂದು ಮಕರ ಸಂಕ್ರಾಂತಿ ಹಬ್ಬದಲ್ಲಿ ದನಗಳು, ಎತ್ತುಗಳು, ರಾಸುಗಳಿಗೆ ಪೂಜೆಯನ್ನು ಸಹ ಮಾಡ್ತಾರೆ. ಜೊತೆಗೆ ತಾವು ಬೆಳೆದಂಥ ಧಾನ್ಯಗಳಿಗೆ ಪೂಜೆಯನ್ನು ಸಲ್ಲಿಸುವಂಥ ನಿಟ್ಟಿನಲ್ಲಿ ಮುಂದಾಗ್ತಾರೆ. ಬಹಳ ಪ್ರಮುಖವಾಗಿ ಈ ಒಂದು ಹಬ್ಬವನ್ನು ರೈತರಿಗೋಸ್ಕರನೇ ಸಹ ಮಾಡುವಂಥದ್ದು. ವರ್ಷವಿಡೀ ತಮಗೆ ಅನ್ನವನ್ನು ಹಾಕಿದ್ದಂಥ ಗದ್ದೆ ಹಾಗೂ ಎತ್ತುಗಳಿಗೆ ಮತ್ತು ಸಲಕರಣೆಗಳಿಗೆ ಪೂಜೆ ಸಲ್ಲಿಸುವಂಥ ಕೆಲಸಕ್ಕೆ ರೈತರು ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸಾಕಷ್ಟು ವ್ಯಾಪಾರ ವಹಿವಾಟುಗಳು ನಡೀತಾ ಇರುವಂಥದ್ದು. KR ಪೇಟೆ, ಹೊಳೆನರಸೀಪುರ ಭಾಗದಿಂದಲೂ ಸಹ ಸಾಕಷ್ಟು ಕಬ್ಬನ್ನು ಇಲ್ಲಿ ತೆಗೆದುಕೊಂಡು ಬಂದು ರೈತರು ವ್ಯಾಪಾರವನ್ನು ಸಹ ಮಾಡ್ತಾ ಇದ್ದಾರೆ. ಜೊತೆ ಕಬ್ಬಿಗೆ 50ರಿಂದ 100-120 ರು ತನಕ ಸಹ ಆ ಬೆಲೆಯನ್ನು ನಿಗದಿ ಮಾಡಲಾಗಿದೆ. ಇದರ ಜೊತೆಗೆ ಪಿಂಡಿಯಾಗಿ ಇರುವಂಥ ಒಂದು ಆ ಕಬ್ಬಿನ ಜಲ್ಲೆಗೆ 350ರಿಂದ 400 ರು ತನಕ ಸಹ ಬೆಲೆಯನ್ನು ನಿಗದಿ ಮಾಡಲಾಗಿದೆ. ಅಂದರೆ ಇಲ್ಲಿ ಎರಡು ಥರವಾದ ಕಬ್ಬು ಇರುವಂಥದ್ದು. ಒಂದು ಕಪ್ಪು ಬಣ್ಣದಲ್ಲಿ ಇರುವಂಥ ಈ ಒಂದು ಕಬ್ಬು, ಜೊತೆಗೆ ಕೇನ್ಗೆ ಬಳಸುವಂಥ ಈ ಒಂದು ಕಬ್ಬು, ಎರಡೂ ಕಬ್ಬುಗಳನ್ನು ಸಹ ವ್ಯಾಪಾರ ಮಾಡುವಂಥ ಕೆಲಸಕ್ಕೆ ರೈತರು ಮುಂದಾಗ್ತಾರೆ. ಈ ಒಂದು ಕಬ್ಬನ್ನು ಪ್ರಮುಖವಾಗಿ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಅಂತಲೇ ಈ ಒಂದು ಕಬ್ಬನ್ನು ಬೆಳೆಯಲಾಗುತ್ತೆ. ಸದ್ಯಕ್ಕೆ ಈ ಒಂದು ವ್ಯಾಪಾರ ವಹಿವಾಟಿನ ಬಗ್ಗೆ ಸಾಕಷ್ಟು ರೈತರು ಇದ್ದಾರೆ. ಅವ್ರನ್ನ ಮಾತಾಡಿಸುವಂಥ ಕೆಲಸಕ್ಕೆ ನಾನು ಮುಂದಾಗ್ತಿದ್ದೇನೆ. ಸರ್, ಹೇಗೆ ರೀತಿ ವ್ಯಾಪಾರ ಮಾಡಲಾಗ್ತಿದೆ? ಎಲ್ಲಿಂದ ಕಬ್ಬನ್ನು ತೆಗೆದುಕೊಂಡು ಬಂದಿದ್ದೀರಾ? ಸರ್, ಈ ಕಬ್ಬನ್ನು ನಾವು ಹೊಳೆನರಸೀಪುರ ಮತ್ತು KR ಪೇಟೆ ತಾಲೂಕುಗಳ ಪ್ರಮುಖವಾದ ಹಳ್ಳಿಗಳಿಂದ, ಅಲ್ಲಿ ಪ್ರಮುಖವಾಗಿ ಹೂವಿನಹಳ್ಳಿ ಇರ್ಬೋದು, ಬಾಗೇವಾಳು, ಜಾಂದಾಳು, ಹಾಗೆ ಗೊಂದಿಹಳ್ಳಿ, KR ಪೇಟೆ ತಾಲೂಕು, ಈ ಥರ ಹಳ್ಳಿಗಳಿಂದ ರೈತರು ಸ್ವತಃ ಬೆಳೆದು ಮಕರ ಸಂಕ್ರಾಂತಿಗೋಸ್ಕರನೇ ಈ ಕಬ್ಬನ್ನು ಬೆಳೆದು ಕಪ್ಪು ಕಬ್ಬನ್ನು ತಂದಿದ್ದೀವಿ. ಅದು ಪೂಜೆಗೆ ಮಾತ್ರ ಬೆಳೆಸ್ತಾರೆ. ಎಳ್ಳು ಬೀರು, ಮಹಿಳೆಯರು ಯಾವ ರೀತಿ ಎಳ್ಳು ಬೀರು ಬೀರ್ತಾರೆ, ಆಗ ಮನೆಗಳಿಗೆ ಸಿಹಿ ಹಂಚೋದಕ್ಕೋಸ್ಕರ ಈ ಕಪ್ಪು ಕಬ್ಬನ್ನು ಹೆಚ್ಚಾಗಿ ಬಳಸ್ತಾರೆ. ಹಾಗಾಗಿ ಮೈಸೂರು ಸಾಂಸ್ಕೃತಿಕ ನಗರಿ ಆಗಿರೋದ್ರಿಂದ ನಾವಿಲ್ಲಿ ಸಂಸ್ಕೃತಿಯನ್ನು ನೋಡ್ಬೋದಾಗಿದೆ. ಅದೇ ರೀತಿ ಅದಕ್ಕೋಸ್ಕರ ನಾವು ಈ ಅಗ್ರಹಾರಕ್ಕೆ ಈ ಕಬ್ಬುಗಳನ್ನ ತಂದು ವ್ಯಾಪಾರ ಮಾಡ್ತಿದ್ದೇವೆ. ಅದೇ ರೀತಿ ಜ್ಯೂಸ್ ಕಬ್ಬು, ಇದು ಕಬ್ಬಿನ ಹಾಲಿಗೋಸ್ಕರ ಜಾಸ್ತಿ ಯೂಸ್ ಮಾಡ್ತಾರೆ. ಮಕ್ಕಳುಗಳಿಗೆಲ್ಲ ಒಂದು ಉತ್ತಮವಾದ ಕಬ್ಬಿನ ಹಾಲು ದೊರಕಲಿ ಅಂತ ನಾವು ಈ ಕಬ್ಬನ್ನು ಜಾಸ್ತಿ ಬೆಳಿತೀವಿ. ಇದಕ್ಕೆ ಈ ಕಳೆದ ಬಾರಿಗೆ ಹೋಲಿಸ್ಕೊಂಡ್ರೆ ಈ ಸರಿ ವ್ಯಾಪಾರ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಖರ್ಚು ವೆಚ್ಚಗಳು ಜಾಸ್ತಿ ಆಗಿದೆ. ಆದ್ದರಿಂದ ಒಂದು ಸ್ವಲ್ಪ ರೈತರುಗಳ ಕಡೆ ಗಮನ ಇರಬೇಕು ಸರ್ಕಾರಗಳಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾಳೆ ಕೂಡ ಒಂದಿನ ಬಾಕಿ ಇದೆ, ನಾಳಿದ್ದು ಹಬ್ಬ ಇದೆ. ನಾಳೆನೂ ಸಹ ವ್ಯಾಪಾರ ಹೋಗೋ ನಿರೀಕ್ಷೆಯಲ್ಲಿ ಇದ್ದೀರಾ ಅಂತ? ನಾಳೆ ವ್ಯಾಪಾರ ಇದೆ. ನಾಳೆ ಮನೆಗಳಿಂದ ಬರುತ್ತಾರೆ. ಮನೆಯಿಂದ ಬಂದು ಅವರೇ ಕಟ್ಟು ಲೂಜು ಹೋಗ್ತಾರೆ. ಜೊತೆ 120 ತರಾವರಿ ಹೋಗುತ್ತೆ, ಜೊತೆ ಹೋಗುತ್ತೆ, ಕಟ್ಟು ಹೋಗುತ್ತೆ. ನಾಳೆನೂ ವ್ಯಾಪಾರ ಇದೆ, ನಾಡ್ದು ವ್ಯಾಪಾರ ಇದೆ ಮಧ್ಯಾಹ್ನ ಗಂಟ. ಈ ಸಂಕ್ರಾಂತಿ ಹಬ್ಬಕ್ಕೆ ಅಂತಲೇ ಕಬ್ಬನ್ನು ಬೆಳೆದಿರ್ತೀರಾ. ಇದಾದ ನಂತರ ಈ ಕಬ್ಬು ಯೂಸ್ ಇಲ್ವಾ? ಈ ಬ್ಲ್ಯಾಕ್ ಇದೆಯಲ್ಲ, ಈ ಬ್ಲ್ಯಾಕು ಹೋಗ್ಲಿಲ್ಲ ಅಂದರೆ ಯೂಸ್ ಇಲ್ಲ. ಸಂಕ್ರಾಂತಿಗೋಸ್ಕರನೇ, ಅದಕ್ಕೋಸ್ಕರ ಪೂಜೆಗೋಸ್ಕರನೇ ರೈತರು ಬೆಳ್ಕೊಂಡು ಮೈಸೂರಿಗೆ ತರ್ತೇವೆ. ಕಳೆದ ಬಾರಿಗಿನ್ನ ಈ ಬಾರಿ ವ್ಯಾಪಾರ ವಹಿವಾಟು ಆಗ್ತಾ ಇದೆ ಹೇಗೆ ಅಂತ? ಕಳೆದ ಬಾರಿಗಿಂತ ವ್ಯಾಪಾರ ಡಲ್ಲೇ. ಅಂಥ ಏರಳ ಅಂತ ಆದಾಯ ಏನಿಲ್ಲ ರೈತರಿಗೆ. ರಾಸೆ ಈ ಸಲ ಅಂತ ತಕ್ಕ ಮಟ್ಟ ವ್ಯಾಪಾರ ಪರವಾಗಿಲ್ಲ ಅಷ್ಟೇ. ಜನ ಬಂದು ಏನಂತ ಕೇಳ್ತಾರೆ ತಮ್ಮನ್ನ? ಜನ ಬಂದು ಕೇಳ್ತಾರೆ, ಜನ ಚೌಕಾಸಿ ಮಾಡ್ತಾರೆ. ರೈತರು ಅಲ್ಲಿ ಎಲ್ಲೆಲ್ಲೋ ಕಳೀತಾರೆ. ಎರಡು ಕಬ್ಬಿಗೆಲ್ಲ ಚೌಕಾಸಿ ಮಾಡ್ತಾರೆ. ರೈತರು ಬದುಕಲಿ ಏನಲ್ಲ. ಎಣ್ಣೆ ಒಂದು ಬಾರಲ್ಲಿ ಕೂತ್ಕೊಂಡು ಎಣ್ಣೆ ಕೊಡೋರೆ 180-200 ರೂಪಾಯಿ ಕೊಟ್ಟು ಕುಡಿತಾರೆ. ಒಂದು ಜೊತೆ ಕಬ್ಬಿಗೆ ಜಾಸ್ತಿ ಚೌಕಾಸಿ ಮಾಡ್ತಾರೆ. ಜನಗಳು ಅರ್ಥ ಮಾಡ್ಕೋಬೇಕು. ರೈತರ ಭಾರಿ ಸಂಕಷ್ಟದಿದ್ದಾರೆ. ಜನಗಳು ಅರ್ಥ ಮಾಡ್ಕೊಂಡು ರೈತರಿಗೆ ಆದಷ್ಟು ಕಬ್ಬಿಗೆ ಪರವಾಗಿ ನಿಗದಿತ ಬೆಲೆಯನ್ನು ಕೊಡಬೇಕೆಂದು ಕೇಳ್ಕೊಳ್ತೀವಿ. ವರ್ಷ ಪೂರ್ತಿ ಅನ್ನ ಹಾಕಿದಂಥ ಗದ್ದೆಯಲ್ಲಿ ಪೂಜೆ ಮಾಡ್ತಾರೆ. ರಾಶಿಗೆ ಪೂಜೆ ಮಾಡೋದು, ಹಸುಗಳಿಗೆ ಪೂಜೆ ಮಾಡ್ತೀರಾ? ಹೇಗೆ ಮಾಡ್ತೀರಾ? ಅಂದರೆ ರಾಶಿ ಅಂದರೆ ಈಗ ಪ್ರತಿ ವರ್ಷ ಕಾಲುವೆ ನೀರಿಗೆ ಭತ್ತವನ್ನು ಬೆಳಿತೀವಿ. ಭತ್ತವನ್ನು ಒಕ್ಕಣೆಯನ್ನು ಮಾಡಿ ಎಲ್ಲ ಒಂದು ಕಡೆ ಹಾಕಿ ರಾಶಿ ಪೂಜೆಯನ್ನು ಮಾಡೋದು. ಆಮೇಲೆ ಹಸುಗಳನ್ನ ಮನೆ ಹತ್ರ ಅವೆಲ್ಲ ಮಕರ ಸಂಕ್ರಾಂತಿ ಹಬ್ಬದ ದಿವಸ ವಿಶೇಷವಾಗಿ ಅವೆಲ್ಲಕ್ಕೆ ಸ್ನಾನಗಳನ್ನು ಮಾಡಿಸಿ ಅವಿಗೆ ಕುತ್ತಿಗೆಲ್ಲ ತಳ್ಳಿರೋ ತೋರಣಗಳನ್ನು ಕಟ್ಟಿ ಬೆಂಕಿ ಕೊಂಡವನ್ನು ಹಾಕಿ ಕಿಚ್ಚಾಯಿಸುವಂಥ ಒಂದು ಸಂಪ್ರದಾಯ ಕೂಡ ನಮ್ಮ ಕಡೆ ಮಾಡ್ತೀವಿ. ಈ ವಹಿವಾಟೆಲ್ಲ ಮುಗಿಸ್ಕೊಂಡು ನಾವು ಊರಿಗೆ ಹೋದರೆ ನಾವು ಊರಲ್ಲಿ ಅದೇ ಕೆಲಸವನ್ನು ಮಾಡೋದು. ಹಸು, ದನ, ರಾಸುಗಳನ್ನೆಲ್ಲ ಪೂಜೆ ಮಾಡಿ ಪ್ರಕೃತಿ ಮಾತೆಗೆ ವಂದಿಸುತ್ತಾ ಮುಂದಿನ ವರ್ಷ ಉತ್ತಮ ಬೆಳೆ ಮಳೆ ಬರಲಿ, ರೈತರು ಯಾವಾಗಲೂ ಸಂತೋಷವಾಗಿರಲಿ, ನಾಡು ಸುಭಿಕ್ಷವಾಗಿರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೀವಿ. ಇದು ರೈತರುಗಳ ಮಾತುಗಳಾಗ್ತಿರುವಂಥದ್ದು. ಅಂದರೆ ನಾಳೆನೂ ಸಹ ವ್ಯಾಪಾರವಾಗುವಂಥ ನಿರೀಕ್ಷೆಯಲ್ಲಿ ಇದ್ದೇವೆ. ಸದ್ಯಕ್ಕೆ ಸಾಕಷ್ಟು
ಸಾರ್ವಜನಿಕರಿಗೂ ಎಲ್ಲೆಲ್ಲೋ ಸಹ ದುಡ್ಡನ್ನು ವ್ಯಯ ಮಾಡ್ತಾರೆ. ಆದರೆ ರೈತರು ಬೆಳೆದಂಥ ಬೆಳೆಗಳನ್ನು ಕೊಂಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಚೌಕಾಸಿಯನ್ನು ಮಾಡ್ತಾರೆ. ಈ ಚೌಕಾಸಿಯನ್ನು ಬಿಟ್ಟು ರೈತರ ಬಳಿ ವ್ಯಾಪಾರವನ್ನು ಮಾಡಲಿ, ಅದೇ ರೀತಿ ರೈತರಿಗೆ ಉತ್ತೇಜನ ನೀಡುವಂಥ ನಿಟ್ಟಿನಲ್ಲಿ ಸರ್ಕಾರಗಳು ಸಹ ಕಬ್ಬಿಗೆ ಬೆಂಬಲ ಬೆಲೆಯನ್ನು ಸೂಚಿಸಲಿ ಅನ್ನುವಂಥ ನಿಟ್ಟಿನಲ್ಲಿ ರೈತರುಗಳು ತಮ್ಮ ಮಾತುಗಳನ್ನ ತಿಳಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು.